Dear students, welcome to the online classes. In previous class, explained about the informal organization. Now I am going to explain about the distinction between formal and informal organization. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ನಾವೀಗ ಹಿಂದಿನ ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇನ್ಫಾರ್ಮಲ್ ಆರ್ಗನೈಸೇಷನ್ ಔಪಚಾರಿಕ ಸಂಘಟನೆಯ ಒಂದು ಫೀಚರ್ಸ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಔಪಚಾರಿಕ ಸಂಘಟನೆ ಅಂದ್ರೆ ಏನನ್ನೋದಾಗಿರ್ಬೋದು, ಅದರ ಲಕ್ಷಣಗಳು ಮತ್ತು ಅನಾನುಕೂಲತೆಗಳು ಮತ್ತು ಅನುಕೂಲತೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಬಟ್ ಇಲ್ಲಿ ಏನೆಂದರೆ ಇಲ್ಲಿ ಡಿಫರೆನ್ಸ್ ಆರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಆದ್ರೆ ಇಲ್ಲೇನೆಂದರೆ ಇವನ್ನ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆಯ ಒಂದು ವ್ಯತ್ಯಾಸಗಳು ಏನದ ಅಥವಾ ಅವುಗಳ ಒಂದು ಹೋಲಿಕೆ ಏನದ ಅನ್ನೋದನ್ನ ನಾವಿಲ್ಲಿ ನೋಡೋಣ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಒನ್ ನೋಡ್ರಿ, ಮೀನಿಂಗ್. ಫಾರ್ಮಲ್ ಆರ್ಗನೈಸೇಷನ್ ಇಟ್ಸ್ ವೆಲ್ ಡಿಫೈನ್ಡ್ authority and responsibility relationship, but informal organization it established based on personal attitude, emotions, likes and dislikes without rules and regulations ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಫಾರ್ಮಲ್ ಆರ್ಗನೈಸೇಷನ್ ಏನಿದೆ, ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ವೆಲ್ ಡಿಫೈನ್ಡ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಇಟ್ ಈಸ್ ಪ್ರಾಪರ್ಲಿ ಫಾಲೋಡ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಔಪಚಾರಿಕ ಸಂಘಟನೆ ಅನ್ನೋದೇನಾಗದ್ರಿ, ಇದು ನಿರ್ದಿಷ್ಟವಾಗಿ ಅವ್ರದ್ದು ಒಂದು ಅಧಿಕಾರ ಮತ್ತು ಜವಾಬ್ದಾರಿಯ ಆಧಾರದ ಮೇಲೆ ಇದೇನ್ ಮಾಡ್ತದ, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ. ಪ್ರಾಪರ್ಲಿ ಫಾಲೋಡ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕೇವಲ ಇವನ್ನ ನೀತಿ ನಿಯಮಗಳಿಗೆ ಅನುಸಾರವಾಗಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ. ಬಟ್ ಇಲ್ಲಿ ಏನಾದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೇಸ್ಡ್ ಆನ್ person attitudes, emotions, likes and dislikes without followed by rules and regulations ಅಂತ ಹೇಳ್ತೀವಿ. ಅಂದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅನೌಪಚಾರಿಕ ಸಂಘಟನೆ ಅನ್ನೋದು ಏನಂದ್ರೆ, ಇಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡುದಿಲ್ಲ. ಕೇವಲ ವ್ಯಕ್ತಿಯ ಒಂದು ಹಾವಭಾವ ಏನದ ಅಥವಾ ಅವರ ಒಂದು ನಡವಳಿಕೆ ಆಗಿರ್ಬೋದು ಅಥವಾ ಅವರ ಬೇಕು ಬೇಡಿಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಸೆಕೆಂಡ್ ಒನ್, ಪರ್ಪಸ್. Formal organization it is created to achieve predetermined objectives. Purpose or objectives ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ created to achieve predetermined objectives ಅಂತ ಹೇಳ್ತೀವಿ. ಅಂದ್ರೆ ಇದು ಏನದ ಫಾರ್ಮಲ್ ಆರ್ಗನೈಸೇಷನ್ ಇದು ಆಲ್ರೆಡಿ ನಮ್ಗೆ ಏನಂದ್ರೆ ಇಟ್ ಈಸ್ ಕ್ರಿಯೇಟೆಡ್ ಟು ಅಚೀವ್ ಪ್ರಿಡಿಟರ್ಮೈನ್ಡ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಮುಂಚಿತವಾಗಿ ನಾವೇನ್ ಮಾಡ್ತೀವಿ, ಉದ್ದೇಶಗಳನ್ನ ಸ್ಥಾಪನೆಯನ್ನ ಮಾಡುತ್ತೀವಿ. ಒಂದು ಉದ್ದೇಶ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಪರ್ಪಸ್ ಆರ್ ಆಬ್ಜೆಕ್ಟಿವ್ಸ್. ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಹ್ಯಾಸ್ ನೋ ಪ್ರಿಡಿಟರ್ಮೈನ್ಡ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನದ, ಇದಕ್ಕೆ ಯಾವುದೇ ರೀತಿಯಾದಂತಹ ಮುಂಚಿತವಾದಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿರುವುದಿಲ್ಲ ಅಂತ ಹೇಳ್ತೀವಿ. ಉದ್ದೇಶ ಇರ್ಲಾರ್ದನ ಇದೇನ್ ಮಾಡ್ತದ, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ. ಓಕೆ, ಥರ್ಡ್ ಪಾಯಿಂಟ್, ಓರಿಜಿನ್ ಅಂದ್ರೆ ಏನ್ರಿ, ಅದನ್ನ ರಚನೆ ಅಂತ ಹೇಳ್ತೀವಿ. ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ಪ್ಲಾನ್ಡ್ ಅಂಡ್ ಕ್ರಿಯೇಟೆಡ್ ಡೆಲಿಬ್ರೇಟ್ಲಿ. ಇದು ಫಾರ್ಮಲ್ ಆರ್ಗನೈಸೇಷನ್. ಔಪಚಾರಿಕ ಸಂಘಟನೆ ಏನಾದರೆ ಇಲ್ಲಿ ಇದೇನಿದ್ರೆ ಇಟ್ ಈಸ್ ಪ್ಲಾನ್ಡ್ ಅಂಡ್ ಕ್ರಿಯೇಟೆಡ್ ಡೆಲಿಬ್ರೇಟ್ಲಿ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಈಸ್ ಪ್ಲಾನ್ಡ್ ಅಂತ ಹೇಳ್ತೀವಿ. ಮುಂಚಿತವಾಗಿ ಯೋಜನೆಯನ್ನ ಮಾಡ್ಕೊಂಡ ಉದ್ದೇಶದ ಮೂಲಕ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ. ಎಲ್ರಿ ಓರಿಜಿನ್ ಅಂತ ಹೇಳ್ತೀವಿ, ರಚನೆ. ಇದು ರಚನೆ ಏನಾದ್ರೆ ಇಟ್ ಈಸ್ ಪ್ಲಾನ್ಡ್ ಅಂಡ್ ಕ್ರಿಯೇಟೆಡ್ ಡೆಲಿಬ್ರೇಟ್ಲಿ ಅಂತ ಹೇಳ್ತೀವಿ. ಒಂದು ಮುಂಚಿತವಾಗಿ ಯೋಜನೆಯನ್ನ ಇಟ್ಕೊಂಡ ಉದ್ದೇಶಪೂರ್ವಕವಾಗಿ ನಾವು ಯೋಜನೆಯನ್ನ ಮಾಡುತ್ತೀವಿ. ಬಟ್ ಇಲ್ಲಿ ಏನಾದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ಅನ್ಪ್ಲಾನ್ಡ್ ಅಂಡ್ ಒರಿಜಿನೇಟ್ ಆಟೋಮೆಟಿಕ್ಲಿ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಅದರದ್ದೇ ಆದಂತ ಒಂದು ರಚನೆಯನ್ನ ಇಟ್ಕೊಂಡಿರೋದಿಲ್ಲ. ಇದೇನಾದ್ರೆ ಅನ್ಪ್ಲಾನ್ಡ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಯೋಜನೆಯನ್ನ ಹಾಕೊಳ್ಳಾರ್ದನ್ನ ನಾವೇನ್ ಮಾಡ್ತೀವಿ, ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಫೋರ್ತ್ ಒನ್, ಫಾಲೋ ಅಪ್ ಅಥಾರಿಟಿ. ಒಂದು ಅಧಿಕಾರದ ಹರಿವು ಯಾವ ರೀತಿ ಇರ್ತದ ಅಂತ ಹೇಳಿದ್ರಿ, ಅಥಾರಿಟಿ ಫಾಲೋ ಫ್ರಮ್ ಟಾಪ್ ಟು ಬಾಟಮ್, ಹೆರಾರ್ಕಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದಕ್ಕೊಂದು ಅಥಾರಿಟಿ, ಫಾರ್ಮಲ್ ಆರ್ಗನೈಸೇಷನ್ ಅಥಾರಿಟಿ ಏನದರಿ, ಅಥಾರಿಟಿ ಫಾಲೋ ಫ್ರಮ್ ಟಾಪ್ ಟು ಬಾಟಮ್, ಹೆರಾರ್ಕಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಒಂದು ಶ್ರೇಣೀಕೃತವಾಗಿ ಇದು ಏನ್ ಮಾಡ್ತದ, ತನ್ನ ಅಧಿಕಾರವನ್ನ ಚಲಾಯಿಸ್ತದ ಅಥವಾ ಅಧಿಕಾರದ ಹರಿವು ಇರ್ತದ ಅಂತ ಹೇಳ್ತೀವಿ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನದರಿ, it has no clear cut structure like vertical or as well as horizontal ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಿದೆ, ಅಥಾರಿಟಿ ಯಾವ ರೀತಿ ಅದ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ನಡೆಸಬೇಕಾಗಿತ್ತಂದ್ರೆ ಒಂದು ಸಂವಹನಕ್ಕೆ ಯಾವುದೇ ರೀತಿಯಾದ
ರಚನೆ ಇರುವುದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಥವಾ ಅಧಿಕಾರಕ್ಕೆ ಯಾವುದೇ ರೀತಿಯಾದಂಥ ಒಂದು ಶ್ರೇಣಿ ಇರುವುದಿಲ್ಲ ಅಂತ ಹೇಳ್ತೀವಿ. ಅದು ವರ್ಟಿಕಲ್ ಆರ್ ಹಾರಿಸೆಂಟಲ್ ಅಂತ ಹೇಳ್ತೀವಿ. ಇದು ಲಂಬಾಕಾರದಲ್ಲಿ ಅನ್ನೋ ಅಧಿಕಾರವನ್ನು ಚಲಿಸಬಹುದು ಅಥವಾ ಈ ಒಂದು ಉದ್ದಾಕಾರದಲ್ಲಿ ಕೂಡ ಅದೇನ್ ಮಾಡ್ತದ ಈ ಒಂದು ಅಧಿಕಾರವನ್ನ ನಡೆಸ್ತದ ಅಂತ ಹೇಳ್ತೀವಿ. ಇಲ್ಲಿ ಫಾರ್ಮಲ್ ಆರ್ಗನೈಸೇಷನ್ ಅಂದ್ರೆ ಫಾಲೋ ಅಪ್ ಅಥಾರಿಟಿ ಇನ್ ಫಾರ್ಮಲ್ ಆರ್ಗನೈಸೇಷನ್ ಫಾಲೋ ಫ್ರಮ್ ಟಾಪ್ ಟು ಬಾಟಮ್. But informal organization, it is no clear cut structure. It's flow from ವರ್ಟಿಕಲ್ ಆಸ್ ವೆಲ್ ಆಸ್ ಹಾರಿಸೆಂಟಲ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಅಧಿಕಾರದ ಅರಿಯೋಕೆ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟ ರಚನೆ ಇರುವುದಿಲ್ಲ. ಇಲ್ಲಿ ನಾವು ಲಂಬಾಕಾರದಲ್ಲಿ ಆದರೂ ಅಧಿಕಾರವನ್ನು ಚಲಾಯಿಸಬಹುದು ಅಥವಾ ಇಲ್ಲಿ ಏನಂದರೆ ಇಲ್ಲಿ ಈ ಒಂದು ಉದ್ದಾಕಾರದಲ್ಲಿ ಆದರೂ ಕೂಡ ನಾವೇನ್ ಮಾಡ್ಬೋದು ಅಧಿಕಾರವನ್ನು ಚಲಾಯಿಸಬಹುದು. ಯಾಕೆ? ಬಿಕಾಸ್ ವಿತೌಟ್ ಫಾಲೋಡ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳು ಇರಲಾರ್ದನ್ನ ನಾವೇನ್ ಮಾಡ್ತೀವಿ ಅಧಿಕಾರವನ್ನ ಚಲಾಯಿಸ್ತೀವಿ ಅಂತ ಹೇಳ್ತೀವಿ. ಓಕೆ, ಫಿಫ್ತ್ ಒನ್ ಕಮ್ಯುನಿಕೇಶನ್ ಸಂವಹನ ಅಂತ ಹೇಳ್ತೀವಿ. ಕಮ್ಯುನಿಕೇಶನ್ ಇನ್ ಫಾರ್ಮಲ್ ಆರ್ಗನೈಸೇಷನ್ ಇಟ್ ಫಾಲೋ ದ ಆಫಿಷಿಯಲ್ ಚೈನ್ ಆಫ್ ಕಮಾಂಡ್. ಇಲ್ಲಿ ಫಾರ್ಮಲ್ ಆರ್ಗನೈಸೇಷನ್ ಒಂದು ಔಪಚಾರಿಕ ಸಂಘಟನೆಯಲ್ಲಿ ಏನಾಗಿದೆ ಇವನ್ನ ಫಾಲೋ ದ ಆಫಿಷಿಯಲ್ ಚೈನ್ ಆಫ್ ಕಮಾಂಡ್ ಅಂತ ಹೇಳ್ತೀವಿ. ಒಂದು ಆಫೀಸಿಯಲ್ ಆಗಿ ನಾವೇನ್ ಮಾಡ್ತೀವಿ ಕಮ್ಯುನಿಕೇಶನ್ ಅನ್ನ ನಡೆಸ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಟಾಪ್ ಟು ಬಾಟಮ್ ನಾವು ಆಲ್ರೆಡಿ ಹೇಳಿದ್ವಿ. ಟಾಪ್ ಲೆವೆಲ್ದವ್ರು ಏನ್ ಮಾಡ್ತಾರ ಡಿಸಿಷನ್ ತಗೋತಾರ, ನೆಕ್ಸ್ಟ್ ಏನ್ ಮಾಡ್ತಾರ ಅದನ್ನ ಇಂಟಿಮೇಷನ್ ಮಾಡೋದು ಮಿಡಲ್ ಲೆವೆಲ್ ಅವ್ರು ಲೋವರ್ ಲೆವೆಲ್ ಅಂತ ಹೇಳ್ತೀವಿ. ಅಲ್ಲಿ ಈ ಒಂದು ಟಾಪ್ ಲೆವೆಲ್ದವ್ರು ಏನ್ ಮಾಡ್ತಾರ ಮಿಡಲ್ ಲೆವೆಲ್ದವ್ರಿಗೆ ಗೈಡ್ ಮಾಡ್ತಾರ. ಅಂದ್ರೆ ಇದೇನಿದೆ ಹೆರಾಟಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಶ್ರೇಣೀಕೃತವಾಗಿ ನಾವು ಅಲ್ಲಿ ಏನ್ ಮಾಡ್ತೀವಿ ಸಂವಹನವನ್ನ ನಡೆಸ್ತೀವಿ ಅಂತ ಹೇಳ್ತೀವಿ. ಬಟ್ informal organization it does not have any official chain of command ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಿದೆ ಇನ್ಫಾರ್ಮಲ್ ಆರ್ಗನೈಸೇಷನ್ ದಲ್ಲಿ ಯಾವುದೇ ರೀತಿ ನಿರ್ದಿಷ್ಟವಾದಂಥ ಸಂವಹನವನ್ನು ನಡೆಸುವುದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟವಾದ ರಚನೆಯನ್ನು ಇದು ಒಳಗೊಂಡಿರುವುದಿಲ್ಲ. ಬಿಕಾಸ್ ಇಟ್ ಡಸ್ ನಾಟ್ ಫಾಲೋಡ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ವಿತೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳು ಇರಲಾರ್ದನ ಅಲ್ಲಿ ಏನ್ ಮಾಡ್ತದ ಈ ಒಂದು ಸಂವಹನವನ್ನ ನಡೆಸ್ತದ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಲೀಡರ್ಶಿಪ್ ನಾಯಕತ್ವ ಅಂತ ಹೇಳ್ತೀವಿ. ಲೀಡರ್ಶಿಪ್ ಮ್ಯಾನೇಜರ್ಸ್ ಪ್ರೊವೈಡ್ ಲೀಡರ್ಶಿಪ್ ಟು ದ ವರ್ಕರ್ಸ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾಯಕತ್ವ ಅನ್ನೋದು ಏನಾಗದ್ರಿ ಈ ಒಂದು ವ್ಯವಸ್ಥಾಪಕರ ಮೂಲಕ ಏನ್ ಮಾಡ್ತದ ನಾಯಕತ್ವವನ್ನ ಪಡ್ಕೋತದ ಅಂತ ಹೇಳ್ತೀವಿ. ಎಲ್ರಿ ಫಾರ್ಮಲ್ ಆರ್ಗನೈಸೇಷನ್ ಔಪಚಾರಿಕ ಸಂಘಟನೆಯಲ್ಲಿ ಒಬ್ಬ ವ್ಯವಸ್ಥಾಪಕರ ಮೂಲಕ ಅದೇನ್ ಮಾಡ್ತದ ಕಾರ್ಯರೂಪಕ್ಕೆ ಬರ್ತದ. ಆ ರೀತಿ ಒಂದು ನಾಯಕತ್ವ ಅನ್ನೋದು ಪಡ್ಕೋತದ ಅಂತ ಹೇಳ್ತೀವಿ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಲೀಡರ್ಸ್ ಆರ್ ಚೂಸನ್ ಬೈ ದ ಗ್ರೂಪ್ ಆಫ್ ವರ್ಕರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಏನು ಕಾರ್ಮಿಕರು ಇರ್ತಾರ ಅವ್ರ ಮೂಲಕ ಅಲ್ಲಿ ಒಬ್ಬರನ್ನ ಏನ್ ಮಾಡ್ತಾರ ಲೀಡರ್ ಅಂತ ಹೇಳಿ ಅವರು ಆಯ್ಕೆಯನ್ನ ಮಾಡ್ಕೋತಾರ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳು ಇರುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗದ್ರಿ ಇನ್ಫಾರ್ಮಲ್ ಲೀಡರ್ಸ್ ಆರ್ ಚೂಸನ್ ಬೈ ದ ಗ್ರೂಪ್ ಆಫ್ ವರ್ಕರ್ಸ್. ಅಲ್ಲಿ ಇರ್ತಕ್ಕಂಥ ಏನು ವರ್ಕರ್ಸ್ ಅದಾರ ಅವ್ರ ಮೆಂಬರ್ಸ್ ಅಂತ ಹೇಳ್ತೀವಿ. ಒಬ್ಬ ಸದಸ್ಯರಲ್ಲಿನ ಒಬ್ಬ ನಾಯಕರನ್ನ ಅವ್ರು ಏನ್ ಮಾಡ್ತಾರ ಆಯ್ಕೆಯನ್ನ ಮಾಡ್ಕೊಂಡ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾರ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನ್ರಿ ನಮನೀಯತೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಂದ್ರೆ ಫಾರ್ಮಲ್ ಆರ್ಗನೈಸೇಷನ್ ಇಟ್ ಫಾಲೋಸ್ ಎ ರಿಜಿಡ್ ಸ್ಟ್ರಕ್ಚರ್. ಇಲ್ಲಿ ಏನಂದಾರ ಇದು ಬಹಳಷ್ಟು ರಿಜಿಡ್ ಮೀನ್ಸ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಫಾರ್ಮಲ್ ಆರ್ಗನೈಸೇಷನ್ ಏನಂದ್ರೆ ಇಲ್ಲಿ ಇಟ್ ಫಾಲೋಸ್ ಎ ರಿಜಿಡ್ ಸ್ಟ್ರಕ್ಚರ್. ಇದೇನಾಗದ ಬಹಳಷ್ಟು ಒಂದು ಕಠಿಣವಾಗಿ ಇರ್ತದ ಅಂತ ಹೇಳ್ತೀವಿ. ಅಂದ್ರೆ ಇದೇನಾಗದ್ರಿ ಇದು ಡಿಫಿಕಲ್ಟ್. ಇದನ್ನೆಲ್ಲ ಯಾವುದೇ ರೀತಿ ನಮಗೆ ಚೇಂಜಸ್ ಅನ್ನ ಮಾಡೋಕ್ಕಾಗೋದಿಲ್ಲ. ಫಾರ್ಮಲ್ ಆರ್ಗನೈಸೇಷನ್ ಏನಾದ್ರೆ ಇಟ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅದೇನಾಗದ ನಿರ್ದಿಷ್ಟವಾಗಿ ನಲ್ಲೇ ಇರ್ತದ ಅಂತ ಹೇಳ್ತೀವಿ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಇಸ್ ಹೈಲಿ ಫ್ಲೆಕ್ಸಿಬಲ್. ಇದೇನಾಗದ ಬಹಳಷ್ಟು ಬದಲಾವಣೆಗೆ ಒಳಪಡ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಾದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇದು ಬಹಳಷ್ಟು ಏನಿದ್ರೆ ಹೈಲಿ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಬಹಳಷ್ಟು ಬದಲಾವಣೆಗೆ ಒಳಪಡ್ತದ ಅಂತ ಹೇಳ್ತೀವಿ. ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ ಅಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭ ಏನದ ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಏನ್ ಮಾಡ್ತೀವಿ ಈ ಒಂದು ನೀತಿ ನಿಯಮಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಬಟ್ ಇದು ಫಾರ್ಮಲ್ ಏನದ್ರಿ ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ರಿಜಿಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದೇನಾಗದ ಒಂದು ಬಹಳಷ್ಟು ಕ್ಲಿಷ್ಟಮಯ ಅಥವಾ ಕಷ್ಟಕರವಾದಂತ ರಚನೆಯನ್ನ ಇದು ಒಳಗೊಂಡದ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಸ್ಟೆಬಿಲಿಟಿ ಅಂದ್ರೆ ಏನ್ರಿ ಶಾಶ್ವತತೆ ಅಂತ ಹೇಳ್ತೀವಿ. ಅಂದ್ರೆ ದೇರ್ ಆರ್ ಯೂಸಲಿ
ಸ್ಟೇಬಲ್ ಅಂತ ಹೇಳ್ತೀವಿ. ಫಾರ್ಮಲ್ ಆರ್ಗನೈಸೇಷನ್ ದೇರ್ ಆರ್ ಸ್ಟೇಬಲ್. ಅಲ್ಲಿ ಏನಾಗಿದೆ, ಈ ಒಂದು ಫಾರ್ಮಲ್ ಆರ್ಗನೈಸೇಷನ್ ಒಂದು ಔಪಚಾರಿಕ ಸಂಘಟನೆ ಅನ್ನೋದು ಏನಾಗಿದೆ ಅಲ್ಲಿ ಅದು ಶಾಶ್ವತವಾಗಿ ಇರ್ತದ ಅಂತ ಹೇಳ್ತೀವಿ. ಅಂದ್ರೆ ಇದನ್ನು ಒಂದ್ಸರಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಅದೇನಾಗಿರ್ತದ್ರಿ ದೇರ್ ಆರ್ ಸ್ಟೇಬಲ್ ಅಂತ ಹೇಳ್ತೀವಿ. ಅದು ಅಲ್ಲಿ ಏನಾಗಿರ್ತದ ಶಾಶ್ವತತೆಯನ್ನ ಒಳಗೊಂಡಿರ್ತದ ಅಂತ ಹೇಳ್ತೀವಿ. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಯೂಶುವಲಿ ದೇ ಡು ನಾಟ್ ಲಾಸ್ಟ್ ಲಾಂಗ್ ಅಂತ ಹೇಳ್ತೀವಿ. ಅಂದ್ರೆ ಇದು ಯಾವುದೇ ರೀತಿ ಸ್ಟೇಬಲ್ ಆಗಿರುವುದಿಲ್ಲ. ಅಂದ್ರೆ ಇದೇನಾದರೆ ಈ ಒಂದು informal organization it used by ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ತಾತ್ಕಾಲಿಕ ಅಥವಾ ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ತೀವಿ ಇವುಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಿಗದ್ರಿ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಯೂಶುವಲಿ ದೇ ಡು ನಾಟ್ ಲಾಸ್ಟ್ ಸೋ ಲಾಂಗ್ ಅಂತ ಹೇಳ್ತೀವಿ. ಇದನ್ನ ದೀರ್ಘಾವಧಿಯವರೆಗೂ ನಮ್ಗೆ ಇಟ್ಕೊಳ್ಳಕ್ ಆಗುದಿಲ್ಲ. ಇದೇನಾಗದ್ರಿ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಇದು ಶಾಶ್ವತತೆಯನ್ನ ಉಳ್ಕೊಳ್ಳೋದಿಲ್ಲ. ಬಟ್ ಏನು ಫಾರ್ಮಲ್ ಆರ್ಗನೈಸೇಷನ್ ಏನದರಿ ಇದು ಸ್ಟೇಬಲ್ ಅಂತ ಹೇಳ್ತೀವಿ. ಅದು ಏನಾಗಿರ್ತದ ಅಂದ್ರೆ ಶಾಶ್ವತತೆಯನ್ನ ಉಳ್ಕೊಂಡಿರ್ತದ ಅಂತ ಹೇಳ್ತೀವಿ. ಓಕೆ ನೋಡ್ರಿ, ಇಲ್ಲಿ ಏನೇನ ಡಿಸ್ಟಿಂಕ್ಷನ್ ಆರ್ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಈ ಒಂದು ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ನಿಮ್ಗೆ ಏನ್ ಮಾಡ್ತಾರೆ 8 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರ್ತದ. 8 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ನೀವು ಏನಿದ್ರಿ ಡೈರೆಕ್ಟ್ ಆಗಿ ಚಾರ್ಟ್ ಹಾಕಿ ಈ ರೀತಿ ಬರೆಯಂಗಿಲ್ಲ. ಅಲ್ಲಿ ಏನಿದ್ರಿ ಫಸ್ಟ್ ನೀವು ಏನ್ ಮಾಡುದು ಮೀನಿಂಗ್ ಬರೀರಿ. ಮೀನಿಂಗ್ ಡೆಫಿನೇಷನ್ ಬರೋದಲ್ಲಿ ಏನ್ ಮಾಡುದ್ರಿ ಈ ರೀತಿ ಕಾಲಮ್ ಹಾಕೊಂಡ ಮೀನಿಂಗ್ ಅಂತ ಬರೋದು, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂತ ಈ ರೀತಿ ಚಾರ್ಟ್ ಹಾಕೋರಿ. ಆಲ್ರೆಡಿ ನಿಮ್ಗೆ ಬುಕ್ ಒಳಗೊಂದು ಫಾರ್ಮೆಟ್ ಕೊಟ್ಟಾರ, ಆ ಫಾರ್ಮೆಟ್ ಪ್ರಕಾರ ಬರೀಬ್ರಿ. ಅದ್ರ ಜೊತೆ ಲಾಸ್ಟ್ ನಾವು ಏನಂದ್ರಿ ಕನ್ಕ್ಲೂಷನ್ ಅಂತ ಹಾಕ್ತಿವಿ. ಉಪಸಂಹಾರವನ್ನ ಡೆಫಿನಿಟ್ ನೀವು ಬರೀಬೇಕು. ಅಂದ್ರೆ ಮಾತ್ರ ನಿಮ್ಗೆ ಏನಾದ್ರಿ 8 ಮಾರ್ಕ್ಸ್ ಕೊಡ್ತಾರ ಅಂತ ಹಾಕ್ತಿವಿ. ಅಂದ್ರೆ ಫಸ್ಟ್ ಇಲ್ಲಿ ಏನ್ ಮಾಡಿದ್ರಿ ಮೀನಿಂಗ್ ಡೆಫಿನಿಷನ್ ಬರೆದು ಆಮೇಲೆ ಈ ಒಂದು ಚಾರ್ಟ್ ಹಾಕೊಂಡ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿ. ಅಂದ್ರೆ ನಿಮ್ಗೆ ಏನಾದ್ರಿ 8 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಅದ. 8 ಮಾರ್ಕ್ಸ್ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಅದ, ಸ್ವಲ್ಪ ನೋಡ್ಕೊಡಿ. ಓಕೆ ಓಕೆ ಡೆಲಿಗೇಷನ್ ಅಂದ್ರೆ ಏನ್ರಿ ಪ್ರತಿ ನಿಯೋಜನೆ ಅಂತ ಹೇಳ್ತೀವಿ. ಡೆಲಿಗೇಷನ್ ಮೀನ್ಸ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ ಫ್ರಮ್ superior to his subordinates, because any manager cannot perform all function on his own. Delegation it is essential from smooth function of an organization ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಡೆಲಿಗೇಷನ್ ಅಂತ ಹೇಳ್ತೀವಿ. ಡೆಲಿಗೇಷನ್ ಅಂದ್ರೆ ಏನ್ರಿ ಡೆಲಿಗೇಷನ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸೂಪರ್ವೈಸರ್ ಟು ಸಬಾರ್ಡಿನೇಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಪ್ರತಿ ನಿಯೋಜನೆ ಅಂದ್ರೆ ಏನಂದ್ರೆ ತಮ್ಮ ಅಧಿಕಾರವನ್ನ ಒಂದು ನಿರ್ದಿಷ್ಟವಾದಂತ ಕಾರ್ಯವನ್ನ ನಿರ್ವಹಿಸುವುದಕ್ಕೆ ಒಬ್ಬ ಮೇಲಾಧಿಕಾರಿ ತನ್ನ ಕೆಳಾಧಿಕಾರಿಗೆ ಒಂದು ಅಧಿಕಾರವನ್ನ ವರ್ಗಾಯಿಸುವುದು, ಒಂದು ನಿರ್ದಿಷ್ಟ ಕಾರ್ಯವನ್ನ ಸಾಧಿಸುವುದಕ್ಕೆ ಅಂತ ಹೇಳ್ತೀವಿ. ಅಂದ್ರೆ ಡೆಲಿಗೇಷನ್ ಇಟ್ ಈಸ್ ಎಸೆನ್ಷಿಯಲ್ ಟು ಸ್ಮೂತ್ ಫಂಕ್ಷನ್ ಆಫ್ ಆನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇದು ನಮಗ ಮುಖ್ಯವಾಗಿ ನಮ್ಗಿದು ಪ್ರತಿ ನಿಯೋಜನೆ ಅನ್ನೋದು ಬೇಕಾಗ್ತದ ಅಂತ ಹೇಳ್ತೀವಿ. ಎದಕ್ಕೆ ಬೇಕಾಗ್ತದ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸುಗಮ ಸ್ಥಿತಿಯಲ್ಲಿ ಸುವ್ಯವಸ್ಥಿತವಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡೋದಕ್ಕೆ ನಮ್ಗೆ ಈ ಪ್ರತಿ ನಿಯೋಜನೆ ಅವಶ್ಯದ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಏನಂದ್ರೆ all managers cannot perform all the functions on his own ಅಂತ ಹೇಳ್ತೀವಿ. ಎಷ್ಟೇ ಜನ ಎಕ್ಸ್ಪರ್ಟ್ ಅದಾರ ಅಂತ ಹೇಳಿದ್ರು ಕೂಡ ಇಲ್ಲಿ ಏನದರಿ ಇಲ್ಲಿ all managers cannot perform all the tasks or function on his own ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ನಾವು ಅದರಲ್ಲಿ ಬಹಳಷ್ಟು ನಾವು ಪರಿಣಿತರದೀವಿ, ಎಕ್ಸ್ಪೀರಿಯನ್ಸ್ ಅದ, ನಾವು ಎಕ್ಸ್ಪರ್ಟ್ ಅದೀನಿ ಅಂದ್ರೂ ಕೂಡ ಏನಾಗ್ತದೆ ಎಲ್ಲ ಕೆಲಸನೂ ಒಬ್ಬ ವ್ಯಕ್ತಿಯಲ್ಲೇ ಸಾಧಿಸೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಏನಂದ್ರೆ ವರ್ಕ್ ಬರ್ಡನ್ ಅಂತ ಹೇಳ್ತೀವಿ. ಸಾಕಷ್ಟು ನಮಗೆ ಏನಾಗ್ತದ ಕೆಲಸದ ಒಂದು ಒತ್ತಡ ಆಗ್ತದ, ಸ್ಟ್ರೆಸ್ ಕ್ರಿಯೇಟ್ ಆಗ್ತದ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಏನ್ ಮಾಡ್ತೀವಿ ಈ ಡೆಲಿಗೇಷನ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಡೆಲಿಗೇಷನ್ ಅಂದ್ರೆ ಏನಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ಸೂಪರ್ವೈಸರ್ ಟು ಸಬಾರ್ಡಿನೇಟರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಅಧಿಕಾರವನ್ನ ಅಧೀನ ಅಧಿಕಾರಿಗೆ ಅಲ್ಲಿ ಏನ್ ಮಾಡುದು ವರ್ಗಾವಣೆಯನ್ನ ಮಾಡುದು. ಇದರಿಂದ ಏನಾಗ್ತದ್ರಿ ನಮ್ದು ವರ್ಕ್ ಇಲ್ಲಿ ಇದೇನದ್ರಿ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ವರ್ಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅಥವಾ ವರ್ಕ್ ಬರ್ಡನ್ ಅಂತ ಹೇಳ್ತೀವಿ. ನಮ್ದು ಒಂದು ಏನ್ ಕೆಲಸದ ಒತ್ತಡ ಏನದ ಅದನ್ನ ಕಡಿಮೆ ಮಾಡೋದಕ್ಕೂ ನಮಗಿದು ಸಹಾಯ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ನಾವು ಈಗ ನಮ್ಮ ಕಾಲೇಜ್ ಒಳಗಡೆ ಏನಾದ್ರೂ ಕೆಲಸ ಜಾಸ್ತಿ ಇತ್ತಂದ್ರ ಅಥವಾ ನಮ್ಗೆ ಏನಾದ್ರೂ ಬೇರೆ ಕೆಲಸ ಇತ್ತಂದ್ರೆ ನಾವು ಏನ್ ಮಾಡ್ತೀವಿ ನಮ್ಮ ಕೆಲಸವನ್ನ ಇನ್ನೊಬ್ಬರಿಗೆ ಏನ್ ಮಾಡೋದು ಅದನ್ನ ವರ್ಗಾವಣೆಯನ್ನ
ವರ್ಗಾವಣೆ ಅಂದ್ರೆ ಏನಂದ್ರೆ ಡೆಲಿಗೇಷನ್ ಆರ್ ಅಥಾರಿಟಿ ಅಂತ ಹೇಳ್ತೀವಿ. ಅಥಾರಿಟಿ ಮೀನ್ಸ್ ಪವರ್ ಆರ್ ರೈಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಅಧಿಕಾರವನ್ನ ನಾವು ಇಲ್ಲಿ ಏನ್ ಮಾಡೋದು, ವರ್ಗಾವಣೆಯನ್ನ ಮಾಡೋದು. ಒಂದಿಷ್ಟು ಒಂದು ಟೈಮ್ ಬೇಸಿಸ್ ಅಂತ ಹೇಳ್ತೀವಿ. ಒಂದು ಅವಧಿಯ ಆಧಾರದ ಮೇಲೆ ನಾವು ಅಥವಾ ಒಂದು ಕೆಲಸದ ಆಧಾರದ ಮೇಲೆ ಅವ್ರಿಗೆ ಏನ್ ಮಾಡೋದು, ಈ ಒಂದು ಅಧಿಕಾರವನ್ನ ವರ್ಗಾವಣೆಯನ್ನ ಮಾಡೋದು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಜವಾಬ್ದಾರಿಯನ್ನ ಅವ್ರಿಗೆ ಜವಾಬ್ದಾರಿ ಅಥವಾ ಒಂದು ಅಧಿಕಾರವನ್ನ ನಮ್ಮ ಅಧೀನ ಅಧಿಕಾರಿಗಳು ಯಾರು ಇರ್ತಾರ ಅಂದ್ರೆ ಈ ಒಂದು ಟಾಪ್ ಲೆವೆಲ್ದವರು ಮಿಡಲ್ ಲೆವೆಲ್ದವ್ರಿಗೆ ಕೂಡ ಏನ್ ಮಾಡ್ತಾರ, ಡೆಲಿಗೇಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ತಮ್ಮ ಪ್ರತಿ ನಿಯೋಜನೆಯ ಈ ಒಂದು ಕೆಲಸದ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರ, ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಒಂದು ಅಧಿಕಾರವನ್ನ ಅವ್ರು ಏನ್ ಮಾಡ್ತಾರ, ಪ್ರತಿ ನಿಯೋಜನೆಯನ್ನ ಮಾಡ್ತಾರ. ಅಂದ್ರೆ ಪ್ರತಿ ನಿಯೋಜನೆಯನ್ನ ಮಾಡೋದ್ರಿಂದ ಏನಾಗ್ತದ್ರಿ, ತಮ್ಮ ಕೆಲಸದ ಒಂದು ಒತ್ತಡವನ್ನ ಇದು ಕಡಿಮೆ ಮಾಡೋದಕ್ಕೂ ಸಹಾಯ ಆಗ್ತದ. ಅದ್ರ ಜೊತೆ ಏನಂದರೆ ಇದು ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯವನ್ನ ಸುವ್ಯವಸ್ಥಿತವಾಗಿ ನಿರ್ವಹಣೆಯನ್ನ ಮಾಡೋದಕ್ಕೂ ಕೂಡ ಇದು ನಮಗ ಸಹಾಯ ಆಗ್ತದ ಅಂತೇಳಿ ಹೇಳ್ತೀವಿ. ಓಕೆ, ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. There are three elements of delegation. First one, authority, and second one, responsibility. Lastly, accountability. First one, authority. Authority is nothing but power to assign duty to subordinates and granting the authority to subordinates. Here, always authorities follows top to bottom. ಸಾಮಾನ್ಯವಾಗಿ ನಾವಿಲ್ಲಿ ಈ ಒಂದು ಅಥಾರಿಟಿ ಅಂತ ಹೇಳಿದ್ವಿ. ಅಥಾರಿಟಿ ಅಂದ್ರೆ ಏನ್ರಿ, ಅಧಿಕಾರ. ಅಂದ್ರೆ ಅಥಾರಿಟಿ ಇಸ್ ನಥಿಂಗ್ ಬಟ್ ಪವರ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಅಧಿಕಾರವನ್ನ ಅಂದ್ರೆ ಏನ್ರಿ, ಇಲ್ಲಿ ಒಬ್ಬ ಮೇಲಾಧಿಕಾರಿ ತನ್ನ ಅಧೀನ ಅಧಿಕಾರಿಗೆ ಆಜ್ಞಾಪಿಸುವುದು ಅಂತ ಹೇಳ್ತೀವಿ. ಆಜ್ಞೆಯನ್ನ ಮಾಡುವುದು. ಒಬ್ಬ ಮೇಲಾಧಿಕಾರಿ ತನ್ನ ಕೆಳಾಧಿಕಾರಿಗೆ ಆಜ್ಞಾಪಿಸುವುದು ಅಂತ ಹೇಳ್ತೀವಿ. ಅಂದ್ರೆ ಸೂಪರ್ವೈಸರ್ ಗೈಡಿಂಗ್ ಟು ದಿ ಸಬಾರ್ಡಿನೇಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮೇಲಾಧಿಕಾರಿಯು ತನ್ನ ಕೆಳಾಧಿಕಾರಿಗೆ ಏನ್ ಮಾಡ್ತಾರ, ಆ ಕೆಲಸದ ಬಗ್ಗೆ ಮಾಹಿತಿಯನ್ನ ನೀಡುವುದು ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಏನದರಿ, ಇದು ಆಲ್ವೇಸ್ ಅಥಾರಿಟೀಸ್ ಫಾಲೋಸ್ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಈ ಒಂದು ಅಧಿಕಾರದ ಹರಿವು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಒಬ್ಬ ಮೇಲಾಧಿಕಾರಿಯಿಂದ ಕೆಳಾಧಿಕಾರಿಗೆ ಇದ್ದ ಒಂದು ಅಧಿಕಾರದ ಹರಿವನ್ನ ನಾವಿಲ್ಲಿ ಕಾಣ್ಕೋತೀವಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕೆಲಸದ ಬಗ್ಗೆ ಏನಾದ್ರೂ ಅವ್ರಿಗೆ ಏನ್ ಮಾಡೋದು, ಮಾಹಿತಿಯನ್ನ ನೀಡುದು. ಅಂದ್ರೆ ಪ್ರಾವಿಡಿಂಗ್ ಸಮ್ ಸಜೆಷನ್ಸ್ ಆರ್ ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಮಾರ್ಗದರ್ಶನವನ್ನ ನೀಡುದು, ಯಾವ ರೀತಿ ಕೆಲಸ ಮಾಡ್ಬೇಕು. ಅದ್ರ ಜೊತೆ ಇಲ್ಲಿ ಏನಿದರಿ, ಇಲ್ಲಿ ಅಧಿಕಾರ ಅಂದ್ರೆ ಏನ್ರಿ, ಒಬ್ಬ ಅಧೀನ ಸಿಬ್ಬಂದಿಗೆ ಆಜ್ಞಾಪಿಸುವುದು, ಯಾವ ಕೆಲಸ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಮಾರ್ಗದರ್ಶನವನ್ನ ನೀಡುವುದು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನ್ರಿ, ಜವಾಬ್ದಾರಿ ಅಂತ ಹೇಳ್ತೀವಿ. ರೆಸ್ಪಾನ್ಸಿಬಿಲಿಟಿ is the obligation subordinates have to do the work assigned by the superior ಅಂತ ಹೇಳ್ತೀವಿ. ಅಂದ್ರೆ ಜವಾಬ್ದಾರಿ ಅಂತ ಯಾವ್ದಕ್ಕೆ ಹೇಳ್ತೀವಿ, ಜವಾಬ್ದಾರಿ ಅಂದ್ರೆ ಅಧೀನ ಸಿಬ್ಬಂದಿಗೆ ವಹಿಸಿದ ಕಾರ್ಯವನ್ನ ಅಥವಾ ಕರ್ತವ್ಯವನ್ನ ನಿಭಾಯಿಸುವುದಕ್ಕೆ ನಾವೇನಂತೀವಿ, ಜವಾಬ್ದಾರಿ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಯಾವುದೇ ಒಂದು ಕಾರ್ಯವನ್ನ ನೀಡಿದಾಗ ಅವ್ರ ನಿರ್ದಿಷ್ಟವಾಗಿ ಆ ಒಂದು ಕರ್ತವ್ಯವನ್ನ ನಿಭಾಯಿಸೋದಕ್ಕೆ ನಾವೇನ ಹೇಳ್ತೀವಿ, ಜವಾಬ್ದಾರಿ ಅಂತ ಹೇಳ್ತಿರ್ತೀವಿ. ಸಾಮಾನ್ಯವಾಗಿ ನಾವು ನಿಮ್ಗೆ ಏನಾದ್ರೂ ಒಂದು ಕೆಲಸವನ್ನ ಕೊಟ್ಟಾಗ, ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಕೆಲಸ ಕೊಟ್ಟಾಗ ಏನ್ ಮಾಡ್ತಾರ, ಅದ್ರ ಜವಾಬ್ದಾರಿ ನನಗದ ಅಂದ್ರ ಅವ್ರಿಗೆ ವಹಿಸ್ಕೊಟ್ಟಿರುವಂತ ಕಾರ್ಯವನ್ನ ಸುವ್ಯವಸ್ಥಿತವಾಗಿ ನಿಭಾಯಿಸೋದಕ್ಕೆ ನಾವೇನಂತೀವಿ, ಜವಾಬ್ದಾರಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನದರಿ, ಇವನ್ನ ರೆಸ್ಪಾನ್ಸಿಬಿಲಿಟಿ is the obligation subordinates have to do the work assigned by the superior ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮೇಲಾಧಿಕಾರಿ ತನ್ನ ಕೆಳಾಧಿಕಾರಿಗೆ ವಹಿಸಿಕೊಟ್ಟಂತ ಕರ್ತವ್ಯವನ್ನ ಅಥವಾ ಒಂದು ಕೆಲಸವನ್ನ ನಿರ್ವಹಣೆಯನ್ನ ಮಾಡೋದಕ್ಕೆ ನಾವೇನಂತೀವಿ, ಜವಾಬ್ದಾರಿ ಅಂತ ಹೇಳ್ತೀವಿ. ಜವಾಬ್ದಾರಿ ಗೊತ್ತಾಯ್ತ್ರಿ, ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಯ್ತು. ಓಕೆ, ನೆಕ್ಸ್ಟ್ ಒನ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಉತ್ತರದಾಯಿತ್ವ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಅಂದ್ರೆ ಏನ್ರಿ, ಉತ್ತರದಾಯಿತ್ವ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಮೀನ್ಸ್ ಆನ್ಸರ್ ಫಾರ್ ದ ಫೈನಲ್ ರಿಸಲ್ಟ್ಸ್ ಫ್ರಮ್ ಸಬಾರ್ಡಿನೇಟ್ ಟು ದೇರ್ ಸುಪ್ರಿಯರ್ ಅಂತ ಹೇಳ್ತೀವಿ. ಅಂದ್ರ ಈ ಒಂದು ಉತ್ತರದಾಯಿತ್ವ ಅಂದ್ರೆ ಏನ್ರಿ, ಈ ಒಂದು ಅಂತಿಮ ಫಲಿತಾಂಶವನ್ನ ಉತ್ತರಿಸುವ ಜವಾಬ್ದಾರಿಗೆ ನಾವೇನಂತೀರಿ, ಉತ್ತರದಾಯಿತ್ವ ಅಂತ ಹೇಳ್ತೀವಿ. ಅನ್ನ ಅವ್ರು ಕೊಟ್ಟಿರುವಂತ ಒಂದು ಕೆಲಸಕ್ಕೆ ಇಲ್ಲೇನದರಿ, ಆನ್ಸರ್ ಫಾರ್ ದ ಫೈನಲ್ ರಿಸಲ್ಟ್ ಅಂತ ಹೇಳ್ತೀವಿ. ಅಂದ್ರೆ ಫೈನಲ್ ಅಲ್ಲಿ ನಾವು ಮಾಡಿರುವಂತ ಕೆಲಸಕ್ಕೆ ಒಂದು ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಅವರು ಫೈನಲಿ ಏನ್ ರಿಸಲ್ಟ್ ಕೊಡ್ತಾರ ಅದಕ್ಕೆ ನಾವೇನಂತೀವಿ, ಉತ್ತರದಾಯಿತ್ವ ಅಂತ ಹೇಳ್ತೀವಿ. ಅಂದ್ರೆ ಇವ್ರು ಏನ್ ಮಾಡ್ತಾರ, ಈ ಒಬ್ಬ ಕೆಳಾಧಿಕಾರಿ ತನ್ನ ಮೇಲಾಧಿಕಾರಿಗೆ ಅವ್ರು ಏನ್ ಮಾಡ್ತಾರ, ಈ ಒಂದು ಅಕೌಂಟಬಿಲಿಟಿ ಅಂತ ಹೇಳ್ತೀವಿ, ಉತ್ತರದಾಯಿತ್ವವನ್ನ ನೀಡುವುದು ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೇನದರಿ, ಅಥಾರಿಟಿ ಕ್ಯಾನ್ ಬಿ ಡೆಲಿಗೇಟೆಡ್ ಬೈ ಸೂಪರ್ವೈಸರ್ ಟು ಹಿಸ್ ಸಬಾರ್ಡಿನೇಟ್, ಬಟ್
ಅಕೌಂಟಬಿಲಿಟಿ ಕ್ಯಾನ್ ಬಿ ನೆವರ್ ಡೆಲಿಗೇಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನದ ಅಂದ ಅಥಾರಿಟಿ ಏನಂತಾರೆ ಇಲ್ಲಿ ಡೆಲಿಗೇಟೆಡ್ ಫ್ರಮ್ ಸೂಪರ್ವೈಸರ್ ಟು ಹಿಸ್ ಸಬಾರ್ಡಿನೇಟ್ಸ್ ಅಂತ ಹೇಳ್ತೀವಿ. ಈ ಒಂದು ಅಧಿಕಾರವನ್ನ ನಾವು ಏನ್ ಮಾಡ್ಬೋದು, ಒಬ್ಬ ಮೇಲಾಧಿಕಾರಿಯು ತನ್ನ ಕೆಳಾಧಿಕಾರಿಗೆ ಅಧಿಕಾರವನ್ನ ವರ್ಗಾವಣೆಯನ್ನ ಮಾಡಬಹುದು. ಬಟ್ ಇಲ್ಲಿ ಏನಂದ್ರೆ ಅಕೌಂಟಬಿಲಿಟಿ ಕ್ಯಾನ್ ಬಿ ನೆವರ್ ಡೆಲಿಗೇಟೆಡ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ನಾವು ಅದನ್ನ ಏನ್ ಮಾಡೋದಿಲ್ಲ, ಪ್ರತಿ ನಿಯೋಜನೆಯನ್ನ ಮಾಡೋದಿಲ್ಲ. ಕೇವಲ ಅವ್ರಿಗೆ ವಹಿಸ್ಕೊಟ್ಟಿರುವಂತ ಕೆಲಸಕ್ಕೆ ಅವರೇ ಅದಕ್ಕೆ ಏನಾಗಿರ್ತಾರ, ಈ ಒಂದು ಜವಾಬ್ದಾರರಾಗಿರ್ತಾರ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಏನಂದ್ರೆ ಅಕೌಂಟಬಿಲಿಟಿ ಮೀನ್ಸ್ ಆನ್ಸರ್ ಫಾರ್ ದ ಫೈನಲ್ ರಿಸಲ್ಟ್ ಅಂತ ಹೇಳ್ತೀವಿ. ಅವ್ರು ಮಾಡಿರುವಂತ ಕೆಲಸಕ್ಕೆ ಅಂತಿಮವಾದಂತ ಉತ್ತರವನ್ನ ನೀಡುವ ಒಂದು ಜವಾಬ್ದಾರಿ ಏನದ ಅದಕ್ಕೆ ನಾವೇನಂತೀವಿ ಅಕೌಂಟಬಿಲಿಟಿ ಅಂತ ಕರಿತೀವಿ. ಗೊತ್ತಾಯ್ತ್ರಿ? ಈಗ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್, ದೇರ್ ಆರ್ 3 ಎಲಿಮೆಂಟ್ಸ್. ಫಸ್ಟ್ ಒನ್ ಅಥಾರಿಟಿ, ಸೆಕೆಂಡ್ ಒನ್ ರೆಸ್ಪಾನ್ಸಿಬಿಲಿಟಿ, ಫೈನಲಿ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಈ ಒಂದು ಪ್ರತಿ ನಿಯೋಜನೆಯ 3 ಅಂಶಗಳನ್ನ ಒಳಗೊಂಡದ. ಫಸ್ಟ್ ಒನ್ ಏನಂದ್ರೆ ಅಥಾರಿಟಿ ಅಂತ ಹೇಳ್ತೀವಿ, ಮೊದಲನೇದು ಅಧಿಕಾರದ, ಸೆಕೆಂಡ್ ಒನ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ, ಲಾಸ್ಟ್ ಒನ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಅಂದ್ರೆ ಹೇಳಿ ಉತ್ತರದಾಯಿತ್ವ ಅಂತ ಹೇಳ್ತೀವಿ. ಅಂದ್ರೆ ಆನ್ಸರ್ ಫಾರ್ ದ ಫೈನಲ್ ರಿಸಲ್ಟ್, ಅಂದ್ರೆ ಅವ್ರು ಮಾಡಿರುವಂತ ಕೆಲಸಕ್ಕೆ ಅಂತಿಮವಾದಂತ ಉತ್ತರವನ್ನ ನೀಡೋಕೆ ನಾವೇನಂತೀವಿ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಇದು ಕೂಡ ಏನಂದ್ರೆ ಇಂಪಾರ್ಟೆಂಟ್ ಅದ, 4 ಮಾರ್ಕ್ಸ್ಗೆ ಕೇಳಬಹುದು. ಅಂದ್ರೆ 4 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಅದ. ಅಂದ್ರೆ ಎಕ್ಸ್ಪ್ಲೇನ್ ದಿ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂತ ಕೇಳ್ತಾರ. ಇವನ್ನ ಪ್ರತಿ ನಿಯೋಜನೆಯ ಅಂಶಗಳನ್ನ ವಿಸ್ತರಿಸಿ ಅಂತ ಹೇಳಿ ಕೇಳುವಂತ ಚಾನ್ಸಸ್ ಅದ. ಅದಕ್ಕೋಸ್ಕರ ಇದೇನದರಿ 4 ಮಾರ್ಕ್ಸ್ ಕೇಳ್ತಾರ. ಇದನ್ನು ಕೂಡ ನೀವು ನೋಡ್ಕೊರಿ. ಓಕೆ, ಕಂಪ್ಯಾರಿಸನ್ ಆಫ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಅಂದ್ರೆ ಇಲ್ಲಿ ಹೋಲಿಕೆಯನ್ನ ಮಾಡುದು ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಹೋಲಿಕೆಯನ್ನ ಮಾಡುದು, ಅಧಿಕಾರ ಆಗಿರ್ಬೋದು, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವಕ್ಕ ಹೋಲಿಕೆಯನ್ನ ಮಾಡುದು ಅಥವಾ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವುಗಳ ಒಂದು ವ್ಯತ್ಯಾಸಗಳು ಏನದವ. ಫಸ್ಟ್ ಒನ್ ಮೀನಿಂಗ್. ಅಥಾರಿಟಿ ಏನದರಿ ಇಲ್ಲಿ ರೈಟ್ ಟು ಗಿವ್ ಆರ್ಡರ್ ಅಂತ ಹೇಳ್ತೀವಿ, ಆದೇಶ ನೀಡುವಂತ ಹಕ್ಕನ್ನ ಇದು ಒಳಗೊಂಡದ ಅಂತ ಹೇಳ್ತೀವಿ. ಯಾವ್ದ್ರಿ? ಅಥಾರಿಟಿ, ರೈಟ್ ಟು ಗಿವ್ ಆರ್ಡರ್. ಸೆಕೆಂಡ್ ಒನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ, ಡ್ಯೂಟಿ ಟು ಫಾರ್ ಗಿವನ್ ಜಾಬ್ ಅಂತ ಹೇಳ್ತೀವಿ. ಅಂದ್ರೆ ಡ್ಯೂಟಿ ಟು ಫಾರ್ ಗಿವನ್ ಜಾಬ್, ಅವ್ರಿಗೆ ವಹಿಸ್ಕೊಟ್ಟಂತ ಕರ್ತವ್ಯವನ್ನ ನಿಭಾಯಿಸೋದಕ್ಕೆ ನಾವೇನಂತೀವಿ ಜವಾಬ್ದಾರಿ ಅಂತ ಹೇಳ್ತೀವಿ. ಜವಾಬ್ದಾರಿ. ಲಾಸ್ಟ್ ಒನ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಉತ್ತರದಾಯಿತ್ವ ಏನಂದ್ರೆ ಬೀಂಗ್ ಆನ್ಸರೇಬಲ್ ಫಾರ್ ದ ಜಾಬ್ ಫಾರ್ ಅಂತ ಹೇಳ್ತೀವಿ. ಅವ್ರಿಗೆ ವಹಿಸ್ಕೊಟ್ಟಂತ ಕೆಲಸಕ್ಕೆ ಒಂದು ಉತ್ತರವನ್ನ ನೀಡುವುದು ಅಂತ ಹೇಳ್ತೀವಿ. ಅವ್ರಿಗೆ ವಹಿಸ್ಕೊಟ್ಟಂತ ಒಂದು ಜವಾಬ್ದಾರಿ ಏನದ ಅದಕ್ಕೆ ಏನ್ ಮಾಡಿದ್ವಿ ಉತ್ತರವನ್ನ ನೀಡೋದಕ್ಕೆ ನಾವೇನಂತೀವಿ ಅಕೌಂಟಬಿಲಿಟಿ. ನಿಮ್ಗೆ ಗೊತ್ತಾಯ್ತ್ರಿ? ನೆಕ್ಸ್ಟ್ ಡೆಲಿಗೇಷನ್. ಅಥಾರಿಟಿ ಏನಂದ್ರೆ ಇಲ್ಲಿ ಇಟ್ ಕ್ಯಾನ್ ಬಿ ಡೆಲಿಗೇಟೆಡ್. ಇದನ್ನ ನಾವೇನ್ ಮಾಡ್ಬೋದು, ಪ್ರತಿ ನಿಯೋಜನೆಯನ್ನ ಮಾಡ್ಬೋದು. ಅಂದ್ರೆ ಅಥಾರಿಟಿ ಏನಂದ್ರೆ ಇಟ್ ಇಸ್ ಡೆಲಿಗೇಟೆಡ್ ಅಂತ ಹೇಳ್ತೀವಿ. ಇದೇನಂದ್ರೆ ಇದನ್ನ ನಾವು ಬೇರೆಯವರಿಗೆ ಪ್ರತಿ ನಿಯೋಜನೆಯನ್ನ ಮಾಡ್ಬೋದು. ಬಟ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಇಟ್ ಕೆನಾಟ್ ಬಿ ಫುಲ್ಲಿ ಡೆಲಿಗೇಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಪೂರ್ಣವಾಗಿ ನಮ್ಮ ಜವಾಬ್ದಾರಿಯನ್ನ ಮತ್ತೊಬ್ಬರಿಗೆ ಪ್ರತಿ ನಿಯೋಜನೆಯನ್ನ ಮಾಡಕ್ಕಾಗೋದಿಲ್ಲ. ಅಂದ್ರೆ ನಮಗೆ ವಹಿಸ್ಕೊಟ್ಟಂತ ಒಂದು ಅಧಿಕಾರವನ್ನ ಇನ್ನೊಬ್ಬ ವ್ಯಕ್ತಿಗೆ ನಾವೇನ್ ಮಾಡ್ಬೋದು, ಅಧಿಕಾರವನ್ನ ನೀಡಬಹುದು. ಅದೇ ರೀತಿ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಇಟ್ ಕೆನಾಟ್ ಬಿ ಫುಲ್ಲಿ ಡೆಲಿಗೇಟೆಡ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ವಹಿಸ್ಕೊಟ್ಟಿರುವಂತಹ ಜವಾಬ್ದಾರಿ ಏನದ ಪೂರ್ಣವಾಗಿ ನಾವು ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಅಧೀನ ವ್ಯಕ್ತಿಗೆ ಅದನ್ನ ಪ್ರತಿ ನಿಯೋಜನೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಲಾಸ್ಟ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಉತ್ತರದಾಯಿತ್ವ ಏನಂದ್ರೆ ಇಟ್ ಕೆನ್ ನಾಟ್ ಬಿ ಡೆಲಿಗೇಟೆಡ್ ಎಟ್ ಆಲ್ ಅಂತ ಹೇಳ್ತೀವಿ. ಇದನ್ನ ಯಾವುದೇ ಕಾರಣಕ್ಕ ಏನಾಗದ ಇಲ್ಲಿ ಪ್ರತಿ ನಿಯೋಜನೆಯನ್ನ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತೀವಿ. ನಮ್ಗೊಂದು ಅಧಿಕಾರ ಅದ, ನಮ್ಗ ಯಾವುದೇ ಒಂದು ಕೆಲಸವನ್ನ ಮಾಡುವಂತ ಅಧಿಕಾರ ಇದ್ದಾಗ ನಾವ್ ಏನ್ ಮಾಡ್ತೀವಿ, ನಮ್ಮ ಕೆಳಾಧಿಕಾರಿಗಳು ಯಾರಿರ್ತಾರ ಆ ಒಂದು ಅಧಿಕಾರವನ್ನ ಬೇರೆದವರಿಗೆ ನಾವು ವರ್ಗಾವಣೆಯನ್ನ ಮಾಡ್ಬೋದು. ಅದೇ ರೀತಿ ಏನಂದ್ರೆ ಈ ಒಂದು ಜವಾಬ್ದಾರಿ ಅಂದ್ರೆ ನಮಗೆ ವಹಿಸ್ಕೊಟ್ಟುವಂತ ಒಂದು ಕರ್ತವ್ಯ ಏನದ ಅದನ್ನು ಕೂಡ ನಾವೇನ್ ಮಾಡ್ಬೋದು, ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಜವಾಬ್ದಾರಿಯನ್ನ ಬೇರೆ ವ್ಯಕ್ತಿಗೆ ನಾವಲ್ಲೇ ವಹಿಸ್ಕೊಡ್ಬೋದು. ಬಟ್ ಡೆಲಿಗೇಟೆಡ್ ಅಂತ ಇದು ಏನಂದ್ರೆ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಇಟ್ ಕೆನ್ ನಾಟ್ ಬಿ ಡೆಲಿಗೇಟೆಡ್ ಎಟ್ ಆಲ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಉತ್ತರದಾಯಿತ್ವ ಅನ್ನೋದು ಏನದ ಅದನ್ನ ಯಾವುದೇ ಕಾರಣಕ್ಕೂ ಬೇರೆದವರಿಗೆ ಅದನ್ನ ವರ್ಗಾವಣೆ ಅಥವಾ ಪ್ರತಿ ನಿಯೋಜನೆಯನ್ನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ನಾವು ಇಲ್ಲಿ ಏನಂದ್ರೆ ಒಂದು ಫೈನಲ್ ರಿಸಲ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಪಾಸ್ ಆಗಿರಿ ಅಥವಾ ಫೇಲ್ ಆಗಿರಿ ಅಂತ ಹೇಳಿದ್ರ ಅದಕ್ಕೆ ಯಾರು ಜವಾಬ್ದಾರಿ ಇರ್ತಾರ್ರಿ, ನೀವು ಸಮ್ ಟೈಮ್ ಟೀಚರ್ಸ್ ಅನ್ನ ಬ್ಲೇಮ್ ಮಾಡ್ಬೋದು, ಇಲ್ಲ ಅವ್ರು ಸರಿಯಾಗಿ ಹೇಳಿಲ್ಲ ಮಾಡಿಲ್ಲ ಅಂತೇಳಿ. ಬಟ್ ಅದರದ ರಿಸಲ್ಟ್ ಅಂತ ಹೇಳ್ತೀವಿ, ಅದ್ರದ್ದು ಏನ್ ಮಾರ್ಕ್ಸ್ ಕಾರ್ಡ್ ಅದ ಅಥವಾ ನೀವು ತಗೊಂಡಿರುವಂತ ಒಂದು
ಮಾರ್ಕ್ಸಿಗೆ ಯಾರು ಅದಕ್ಕೆ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಉತ್ತರದಾಯಿತ್ವ ಯಾರು ನೀಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ಇರ್ತೀರಿ ಅಲ್ಲಿ ತಗೊಂಡಿರುವಂತ ಮಾರ್ಕ್ಸಕ್ಕ. ಅಂದ್ರೆ ನಾವು ಬೇರೆದವ್ರಿಗೆ ಹಾಕೋದಕ್ಕೆ ಅದೇನಾಗ್ಯದ ಅಸಾಧ್ಯ ಆಗಿರ್ತದ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಒರಿಜಿನ್, ಮೂಲ ಅಂತ ಹೇಳ್ತೀವಿ. ಒರಿಜಿನ್ ಏನಂದ್ರೆ ಇಟ್ ಅರೈಸ್ ಫ್ರಮ್ ಫಾರ್ಮಲ್ ಪೊಸಿಷನ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಅಥಾರಿಟಿ ಏನಂದ್ರೆ ಅಥಾರಿಟಿ ಇಟ್ ಅರೈಸಸ್ ಫ್ರಮ್ ಫಾರ್ಮಲ್ ಪೊಸಿಷನ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ವ್ಯಕ್ತಿಗಳ ಒಂದು ಸ್ಥಾನದಿಂದ ಇದೇನಾಗಿರ್ತದ ಸೃಷ್ಟಿಯಾಗಿರ್ತದ ಅಥವಾ ಅದಕ್ಕೊಂದು ಮೂಲ ಯಾವ್ದದರಿ ಒಂದು ವ್ಯಕ್ತಿಗಳ ಸ್ಥಾನದಿಂದ ಇದೇನಾಗ್ತದ ಅಥಾರಿಟಿ ಕ್ರಿಯೇಟ್ ಆಗ್ತದ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಅರೈಸಸ್ ಫ್ರಮ್ ಡೆಲಿಗೇಟೆಡ್ ಅಥಾರಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಜವಾಬ್ದಾರಿ ಅನ್ನೋದು ಯಾವ ರೀತಿ ಅದರದ ಮೂಲದ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಅರೈಸಸ್ ಫ್ರಮ್ ಡೆಲಿಗೇಟೆಡ್ ಅಥಾರಿಟಿ ಅಂತ ಹೇಳ್ತೀವಿ. ಅವ್ರು ಕೊಟ್ಟಿರುವಂತ ಒಂದು ಅಧಿಕಾರ ಏನದ ಆ ಒಂದು ಅಧಿಕಾರದ ಮೇರೆಗೆ ಅದು ಏನಾಗ್ತದ ಜವಾಬ್ದಾರಿ ಸೃಷ್ಟಿ ಆಗ್ತದ ಅಂತ ಹೇಳ್ತೀವಿ ಅಥವಾ ಅದಕ್ಕೊಂದು ಮೂಲ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಅಕೌಂಟಬಿಲಿಟಿ ಅರೈಸಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಇದ್ರದ್ದು ಅವ್ರದ್ದೊಂದು ಜವಾಬ್ದಾರಿಯ ಮೂಲಕ ಇದು ಏನ್ ಮಾಡ್ತದ ಕಾರ್ಯರೂಪಕ್ಕೆ ಬರ್ತದ ಅಂತ ಹೇಳ್ತೀವಿ. ಅಂದ್ರೆ ಅರೈಸಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿಯ ಮೂಲಕ ಇದು ಏನ್ ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಥವಾ ಕರ್ತವ್ಯವನ್ನ ನಿಭಾಯಿಸ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಫ್ಲೋ ಏನಂದ್ರೆ ಫಸ್ಟ್ ಅಥಾರಿಟಿ ಫ್ಲೋಸ್ ಫ್ರಮ್ ಸೂಪರ್ವೈಸರ್ ಟು ಸಬಾರ್ಡಿನೇಟ್ ಅಂತ ಹೇಳ್ತೀವಿ. ಇದ್ರ ಒಂದು ಹರಿವು ಯಾವ ರೀತಿ ಅಂದರೆ ಫ್ಲೋ ಫ್ರಮ್ ಸೂಪರ್ವೈಸರ್ ಟು ಸಬಾರ್ಡಿನೇಟ್. ಇಟ್ಸ್ ಹೆರಾರ್ಕಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಶ್ರೇಣೀಕೃತ ತತ್ವದಲ್ಲಿ ಇದು ಏನ್ ಮಾಡ್ತದ ಒಂದು ಅಧಿಕಾರದ ಹರಿವನ್ನ ಇದು ಒಳಗೊಂಡದ ಅಂತ ಹೇಳ್ತೀವಿ. ಅಂದ್ರೆ ಟಾಪ್ ಟು ಬಾಟಮ್ ಒಬ್ಬ ಮೇಲಾಧಿಕಾರಿಯಿಂದ ಕೆಳಾಧಿಕಾರಿಗೂ ಇದು ಏನ್ ಮಾಡ್ತದ ತನ್ನ ಸ್ಥಾನವನ್ನ ಹೊಂದದ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನದ ರೆಸ್ಪಾನ್ಸಿಬಿಲಿಟಿ ಫ್ಲೋಸ್ ಫ್ರಮ್ ಸಬಾರ್ಡಿನೇಟ್ ಟು ಸೂಪರ್ವೈಸರ್ ಅಂತ ಹೇಳ್ತೀವಿ. ಅಂದ್ರೆ ಇದ್ರ ಫ್ಲೋ ಫ್ರಮ್ ಏನಂದ್ರೆ ಸಬಾರ್ಡಿನೇಟ್ ಟು ಸೂಪರ್ವೈಸರ್ ಅಂತ ಹೇಳ್ತೀವಿ. ನಾವು ಯಾರಿಗೆ ಜವಾಬ್ದಾರರಾಗಿರ್ತೀವಿ ನಮ್ಮ ಮೇಲಾಧಿಕಾರಿಗಳು ಯಾರು ಇರ್ತಾರ ಅವ್ರಿಗೆ ನಾವು ಜವಾಬ್ದಾರರಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ. ಅದಕ್ಕೋಸ್ಕರ ಇದೇನದರಿ ಫ್ಲೋ ಫ್ರಮ್ ಸಬಾರ್ಡಿನೇಟ್ ಟು ಸೂಪರ್ವೈಸರ್ ಅಂತ ಹೇಳ್ತೀವಿ. ನಿಮ್ಗೆ ಯಾವುದೇ ಒಂದು ಕೆಲಸ ಕೊಟ್ಟಿವಿ, ನೀವು ಫೇರ್ ಬರ್ಕೊಂಬರ್ರಿ ಅಂತ ಹೇಳ್ತೀವಿ. ಅದರದೊಂದು ರಿಪೋರ್ಟ್ ಅನ್ನ ಯಾರಿಗೆ ಹೋಗಿ ನೀವು ಸಲ್ಲಿಸ್ತೀರಿ, ಯಾರಿಂದ ಅದರದ ಜವಾಬ್ದಾರಿಯನ್ನ ತಲುಪಿಸ್ತೀರಿ, ಇಲ್ಲಿ ಸಬಾರ್ಡಿನೇಟ್ ಟು ಸೂಪರ್ವೈಸರ್ ಅಂತ ಹೇಳ್ತೀವಿ. ಒಬ್ಬ ಅಧೀನ ಅಧಿಕಾರಿ ತನ್ನ ಮೇಲಾಧಿಕಾರಿಗೆ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾರ. ಅದಕ್ಕೋಸ್ಕರ ಇದೇನದರಿ ಫ್ಲೋ ಫ್ರಮ್ ಸಬಾರ್ಡಿನೇಟ್ ಟು ಸೂಪರ್ವೈಸರ್ ಅಂತ ಹೇಳ್ತೀವಿ. ಅಥಾರಿಟಿ ಏನಂದರೆ ಇಲ್ಲಿ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಈ ರೀತಿ ಅದೇನ್ ಮಾಡ್ತದ ಈ ರೀತಿ ಫ್ಲೋ ಆಗ್ತದ. ಯಾವುದೇ ಅಥಾರಿಟಿ ಅಂದ್ರೆ ಫ್ಲೋ ಫ್ರಮ್ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಒಬ್ಬ ಮೇಲಾಧಿಕಾರಿಯಿಂದ ಕೆಳಾಧಿಕಾರಿಗೆ ಒಂದು ಹೆರಾರ್ಕಿಕಲ್ ಸಿಸ್ಟಮ್ ಇರ್ತದ. ಬಟ್ ರೆಸ್ಪಾನ್ಸಿಬಿಲಿಟಿ ಏನಂದರೆ ಸಬಾರ್ಡಿನೇಟ್ ಟು ಸುಪ್ರಿಯರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಮೇಲ್ಮುಖವಾಗಿ ಏನ್ ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ. ಈ ಒಬ್ಬ ಅಧೀನ ಅಧಿಕಾರಿ ತನ್ನ ಮೇಲಾಧಿಕಾರಿಗೆ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾರ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಫ್ಲೋಸ್ ಅಪ್ವರ್ಡ್ ಫ್ರಮ್ ಸಬಾರ್ಡಿನೇಟ್ಸ್ ಟು ಸುಪೀರಿಯರ್. ಇದು ಕೂಡ ಏನಂದ್ರೆ ಅಪ್ವರ್ಡ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇದು ಕೂಡ ಏನಾಗ್ತದ ಮೇಲ್ಮುಖವಾಗಿ ತನ್ನ ಹರಿವನ್ನ ಹೊಂದದ ಅಂತ ಹೇಳ್ತೀವಿ. ನಾವು ಯಾರಿಗೆ ಫೈನಲ್ ರಿಸಲ್ಟ್ ಅನ್ನ ಯಾರು ಕೊಡ್ತೀವಿ, ಒಬ್ಬ ಮೇಲಾಧಿಕಾರಿಗೆ, ಒಬ್ಬ ಅಧೀನಾಧಿಕಾರಿ ತನ್ನ ಮೇಲಾಧಿಕಾರಿಗೆ ಅವ್ರು ಏನ್ ಮಾಡ್ತಾರ ಉತ್ತರವನ್ನ ನೀಡ್ತಾರ. ಅದಕ್ಕೋಸ್ಕರ ಇಲ್ಲಿ ಏನಂದ್ರೆ ಅಕೌಂಟಬಿಲಿಟಿ ಆಲ್ಸೋ ಅಪ್ವರ್ಡ್ ಮೂವ್ಮೆಂಟ್ ಸಬಾರ್ಡಿನೇಟ್ ಟು ಸುಪೀರಿಯರ್ ಅಂತ ಹೇಳ್ತೀವಿ. ಇದು ಕೂಡ ಏನ್ ಮಾಡ್ತದ ಮೇಲ್ಮುಖವಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ. ಒಬ್ಬ ಕೆಳಾಧಿಕಾರಿ ತನ್ನ ಮೇಲಾಧಿಕಾರಿಗೆ ಅವ್ರು ಏನ್ ಮಾಡ್ತಾರ ಉತ್ತರವನ್ನ ನೀಡ್ತಾರ ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ ಒನ್ ನೇಚರ್ ಪ್ರವೃತ್ತಿ ಅಂತ ಹೇಳ್ತೀವಿ. ಅಂದ್ರೆ ಅಥಾರಿಟಿ ಇಸ್ ಪವರ್ ಅಂತ ಹೇಳ್ತೀವಿ. ಅಥಾರಿಟಿ ಇಸ್ ನಥಿಂಗ್ ಬಟ್ ಪವರ್ ಅಂತ ಹೇಳ್ತೀವಿ. ಅಂದ್ರೆ ಆದೇಶ ಈ ಒಂದು ಅಧಿಕಾರದ ಒಂದು ಸಾಮರ್ಥ್ಯವನ್ನ ಇದು ಹೊಂದಿರ್ತದ ಅಂತ ಹೇಳ್ತೀವಿ. ಆ ಒಂದು ಅಧಿಕಾರದ ಸಾಮರ್ಥ್ಯವನ್ನ ಇದು ಹೊಂದಿರ್ತದ. ನೆಕ್ಸ್ಟ್ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಇಸ್ ಡ್ಯೂಟಿ. ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಅನ್ನೋದು ಏನಾಗ್ಯದ ಒಂದು ಜವಾಬ್ದಾರಿಯ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡುವ ಒಂದು ಕರ್ತವ್ಯವನ್ನದು ಒಳಗೊಂಡದ ಅಂತ ಹೇಳ್ತೀವಿ. ಜವಾಬ್ದಾರಿ ಏನಂದ್ರೆ ಕಾರ್ಯವನ್ನ ನಿರ್ವಹಿಸುವುದು, ಅವ್ರಿಗೆ ವಹಿಸ್ಕೊಟ್ಟಂತ ಒಂದು ಕರ್ತವ್ಯವನ್ನ ನಿರ್ವಹಿಸುವುದು ಆಗದ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಅಕೌಂಟಬಿಲಿಟಿ ಇಸ್ ಆನ್ಸರೇಬಲ್ ಅಂತ ಹೇಳ್ತೀವಿ. ಈ ಒಂದು ಉತ್ತರದಾಯಿತ್ವಕ್ಕ ಉತ್ತರವನ್ನ ನೀಡುವಂತ ಒಂದು ನೇಚರ್ ಅಥವಾ ಒಂದು ಪ್ರವೃತ್ತಿಯನ್ನ ಇದು ಒಳಗೊಂಡದ ಅಂತ ಹೇಳ್ತೀವಿ. ಅದ್ರ ಈ ಪ್ರವೃತ್ತಿ ಅಂದ್ರೆ ಸ್ವರೂಪ ಅಂತ ಹೇಳ್ತೀವಿ. ಅಂದ್ರೆ ಅದ್ರದ್ದೊಂದು ಸ್ವರೂಪ ಏನಂದ್ರೆ ಅಕೌಂಟಬಿಲಿಟಿ ಇಸ್ ಆನ್ಸರೇಬಲ್ ಅಂತ ಹೇಳ್ತೀವಿ. ಅಂದ್ರೆ ಉತ್ತರದಾಯಿತ್ವಕ್ಕ ಇದು ಉತ್ತರವನ್ನ ನೀಡ್ತದ ಅಂತ ಹೇಳ್ತೀವಿ. ಇದು ಕೂಡ ಏನಂದರೆ 4 ಮಾರ್ಕ್ಸ್ಗೆ ಕೇಳಬಹುದು. ಕಂಪ್ಯಾರಿಸನ್ ಆಫ್
ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಇದು ಡೆಲಿಗೇಷನ್ ಏನದ ಇಂಪಾರ್ಟೆಂಟ್ ಅದ. ಡೆಲಿಗೇಷನ್ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಆದ್ರೂ ಕೇಳ್ಬೋದ್ರಿ, ಅಥವಾ ಇಲ್ಲಿ ಏನಂದ್ರೆ ಕಂಪ್ಯಾರಿಸನ್ ಆಫ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಅದಕ್ಕೋಸ್ಕರ ಏನಂದ್ರೆ ಇದು ಕೂಡ ಏನದ 4 ಮಾರ್ಕ್ಸಿಗೆ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಅದ. ಇದನ್ನು ಕೂಡ ನೀವು ನೋಡ್ಕೊಳ್ಳಿ. 4 ಮಾರ್ಕ್ಸ್ ಕೇಳಿದ್ರು ಕೂಡ ನೀವು ಏನ್ ಮಾಡ್ಬೇಕ್ರಿ, ಫಸ್ಟ್ ಕಂಪ್ಯಾರಿಸನ್ ಅಂತ ಕೇಳ್ಬೋದು, ಅಥವಾ ಡಿಫರೆನ್ಸ್ ಬಿಟ್ವೀನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಇವನ್ನ ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವದ ವ್ಯತ್ಯಾಸಗಳನ್ನ ತಿಳಿಸಿ ಅಂತೂ ಕೂಡ ನಿಮ್ಗೆ ಕೇಳ್ಬೋದು. 4 ಮಾರ್ಕ್ಸ್ ಕೇಳಿದಾಗ ಅದ್ರ ಮೀನಿಂಗ್ ಅನ್ನು ಬರಿಬೇಕಾಗ್ತದ. ಅಥಾರಿಟಿ ಮೀನಿಂಗ್ ಬರಿಬೇಕಾಗ್ತದ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ನೀವು ಬರೆದ್ರೆ ಮಾತ್ರ ನಿಮ್ಗೆ ಏನಾಗ್ತದ 4 ಮಾರ್ಕ್ಸ್ ಬರ್ತದ್ರಿ. ಓಕೆ, ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಾಲ್ ಮಾಡಿ ಕೂಡ ನೀವು ನಮ್ಗೆ ವಿಸಿಟ್ ಮಾಡ್ಬೋದು, ಅಥವಾ ನಮ್ಗೆ ಕಾಲ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.